ಅವ್ರನ್ನ ಎಬಿವಿಪಿ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರು, ಹಿಂದುತ್ವದ ಕಡೆ ವಾಲಿದ್ರ, ಎಬಿವಿಪಿ ಕಡೆ ಪ್ರೀತಿ ಆಯ್ತಾ ಅನ್ನೋದು ಮಾತು ಸ್ಟಾರ್ಟ್ ಆಗ್ತಿದೆ ಸರ್. ನೋಡಿ, ನಾನು ಯಾವ ಎಬಿವಿಪಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ. ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದೋ. ರಾಣಿ ಹಬ್ಬಕ್ಕನ ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಸ್ವಾಮಿ ಅಂದರು. ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ, ಬಂದೆ. ಇಷ್ಟೇ. ಅದಕ್ಕೆ ನಾನು ಯಾವ ಎಬಿವಿಪಿ ಕಾರ್ಯಕ್ರಮ ಮತ್ತೊಂದು ಏನೂ ಅಟೆಂಡ್ ಮಾಡಿಲ್ಲ. ಇದಕ್ಕೆ ಮೇಲೆ ಅವ್ರೇನಾದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಿದ್ದರೆ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಯಾವ ರೀತಿ ಬಿಂಬಿಸ್ತಾ ಅದು ಮಾಡ್ಕೊಳ್ಳಿ. ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸು ಭಾಳ ಜನ ಇರ್ತಾರೆ, ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ. ಅವ್ರು ಯಾರೋ ಮಾಡ್ತಾ ಇರ್ಬೋದು, ವಿತಿನ್ ದ ಪಾರ್ಟಿನೂ ಇರ್ಬೋದು, ಹೊರಗಡೆನೂ ಇರ್ಬೋದು. ಅದನ್ನು ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ಜನ ಗೊತ್ತಾಗಲ್ವಾ? ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕಳೆದ 35 ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಮದ್ದೂರು ಪ್ರಕರಣದಲ್ಲಿ ಸಿಟಿ ರವಿ ಅವ್ರ ಮೇಲೆ ಒಂದು FIR ದಾಖಲಾಗಿದೆ ದ್ವೇಷ ಭಾಷಣದ ಕಾರಣಕ್ಕೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು FIR ಮಾಡಿದ್ದಾರೆ. ಅದು ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ನಿನ್ನೆ ರಿಸರ್ವೇಷನ್ ವಿಚಾರವಾಗಿ ಬಂಜಾರಾ ಕಮ್ಯುನಿಟಿಯಿಂದ ದೊಡ್ಡ ಹೋರಾಟ ನಡೀತು ಸರ್. ಅವರು 1 ವಾರದ ಗಡುವು ಮಾತ್ರ ಕೊಟ್ಟಿದ್ದಾರೆ. ಆ ವರದಿನ ನೀವು ಕೂಡ ನೋಡಿರೋದ್ರಿಂದ ರಿಸರ್ವೇಷನ್ದು ಅಲ್ಲ, ಈಗ ಅವರು ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ಸ್ನ ಮಾಡಿ ಸಂಖ್ಯೆ ಆಧಾರದ ಮೇಲೆ, ಜಾತಿ ಸಂಖ್ಯೆ ಆಧಾರದ ಮೇಲೆ, ಮತ್ತು ಅವ್ರನ್ನ ಕೆಟಗರೈಸೇಷನ್ ಏನು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಾಡಿದರು, ಅದರ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್. 3 ಕ್ಯಾಟಗರಿ ಮಾಡಿ 6, 6, 5 ಮಾಡಿದ್ದಾರೆ. ಅದು ಅವರಿಗೆ ಒಪ್ಪಿಗೆ ಆಗಿಲ್ಲ ಅಂತ ಹೇಳಿದೆ. ಅವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೂ ಹೋಗಿದೆ. ಮುಖ್ಯಮಂತ್ರಿಗಳನ್ನೂ ಕೂಡ ಅವರು ಭೇಟಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೇನೆ. ಅದನ್ನು ಯಾವ ರೀತಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಸರ್ಕಾರ ಮುಂದೆ ಏನು ತೀರ್ಮಾನ ಮಾಡುತ್ತೆ ನೋಡೋಣ. ನಾವು ಒಬ್ಬೊಬ್ಬರು ಯಾರು ಅದನ್ನ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಬ್ಯಾಲೆಟ್ ವಿಚಾರ ಕ್ಯಾಬಿನೆಟ್ಟಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಅದು ಇವತ್ತು ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ತಾನೇ ಗೊತ್ತಾಗುತ್ತೆ. ತೀರ್ಮಾನ ಆಗಿದ ಮೇಲೆ ಕ್ಯಾಬಿನೆಟ್ಟಲ್ಲಿ ವಿಲ್ ಸಿ ದ್ಯಾಟ್. ಅಲ್ಲ, ಈಗ ಶಾಂತಿಯಿಂದ ಇದೆ. ಈಗ ಅಲ್ಲಿ ಏನು ನಾವು ಅರೆಸ್ಟ್ ಮಾಡಿದ್ರು, ಅವ್ರ ಮೇಲೆಲ್ಲ ಕ್ರಮ ತೊಗೊಂಡಿದ್ದಾರೆ. ಈಗಾಗಲೇ ಕೇಸಸ್ ಬುಕ್ ಆಗಿದೆ. ಮತ್ತು ನೆಕ್ಸ್ಟ್ ಡೇ ಏನು ಈ ಪ್ರೊಟೆಸ್ಟ್ನಲ್ಲಿ ಮಾಡಿದಂಥವ್ರು ಅವ್ರೇನೇನು ಮಾಡಿದರು ಅದೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ವಿಡಿಯೋಗ್ರಾಫ್ಸು. ಅದರಲ್ಲಿ ಕೂಡ ಅವ್ರು ಯಾರ್ಯಾರು ಇನಿಷಿಯೇಟ್ ಮಾಡಿದರು, ಪ್ರಚೋದನೆ ಮಾಡಿದರು, ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳೋವಂಥದ್ದು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಈಗ ಪೀಸ್ಫುಲ್ ಆಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮುಂದೂಡಲಿಕ್ಕೆ ಬ್ಯಾಲೆಟ್ ಪೇಪರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಹೇಳ್ತಾ ಇರ್ತಾರೆ ಅವರೆಲ್ಲ. ಕ್ಯಾಬಿನೆಟ್ ಡಿಸಿಷನ್ ಆದಮೇಲೆ ಹೇಳ್ತಾರೆ.